ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಆದ್ರೆ ಇದೇನಂತ ನಿಮಗೆ ಗೊತ್ತಾ? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅದೇನಂತ ನಾನು ಹೇಳ್ತೀನಿ. ಅದ್ರ ಮೊದಲು ವಿಶ್ವದ ಅತ್ಯಂತ ದೊಡ್ಡ ರಾಮ ಸ್ಟ್ಯಾಚುನ ನೋಡ್ಕೊಂಡ್ ಬನ್ನಿ. ರಾಮ ಅಂತ ಕೃಷ್ಣ ಅಂತ ಕುಂತಿದ್ರೆ ನೀನು ಸಂತ, ಭೂಮಿಯಲ್ಲಿ ಹುಟ್ಟಿದ ಮೇಲೆ ತೋರ್ಸು ನೀನೇನಂತ. ಇದ್ರೆ ಒಂದು ಹೋದ್ರೆ ಒಂದು, ಸಾಕು ಏನಾದ್ರೊಂದು, ರಾಮ ಕೃಷ್ಣ ಹೇಳಿದ್ದೊಂದೆ ಜಯಿಸುವಂತ. ಈ ಸ್ಟ್ಯಾಚು ಆದರ್ಶಧಾಮದಲ್ಲಿದೆ. ಆದರ್ಶಧಾಮ ಎಲ್ಲಿದೆ ಅಂತ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳಿದೀನಿ. ನಾವ್ ಇಲ್ಲಿಗೆ ಬಂದಿದ್ದು ಜಸ್ಟ್ ರಾಮ ಸ್ಟ್ಯಾಚು ಇದೆ ಅಂತ, ಆದ್ರೆ ಅದ್ರ ಹಿಂದೆ 200 ಏಕರ್ಸ್ ಇರೋ ಈ ಜಾಗ ಇದೆ ಅಂತ ನಮಗೆ ಗೊತ್ತಿರ್ಲಿಲ್ಲ. ಈ ರಾಮ ಸ್ಟ್ಯಾಚು ಉದ್ಘಾಟನೆಗೆ ನಮ್ಮ ಮೋದಿಯವರು ಬಂದಿದ್ರು. ಇಲ್ಲಿ ಅದ್ರ ಜೊತೆಗೆ ಥೀಮ್ ಪಾರ್ಕ್ ಮತ್ತೆ ಒಂದು ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ ಕೂಡ ಇದೆ. ಎಷ್ಟು ಚೆನ್ನಾಗಿ ಕಟ್ಟಿದಾರಂತೆ ದೇವಸ್ಥಾನನ. ಒಳಗೆ ಎಂಟ್ರಿ ಆಗ್ತಿದಂಗೆ ದೇವಸ್ಥಾನ ಅಂತಾನೆ ಅನ್ಸಲ್ಲ, ಯಾವ್ದೋ ಅರಮನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕಣಕಣದಲ್ಲೂ ನೀವು ಆ ರಿಚ್ನೆಸ್ ನ ಫೀಲ್ ಮಾಡಬಹುದು. ಆ ಟೀ ಕುಡ್ ಆಗಿರ್ಲಿ, ಮಾರ್ಬಲ್ಸ್ ಆಗಿರ್ಲಿ, ಸೀಲಿಂಗ್ ಲೈಟ್ಸ್ ಆಗಿರ್ಲಿ, ಮತ್ತೆ ಕಂಬಗಳು ಜಾಸ್ತಿ ಸಾವಿರ ಬಿಡಿ, ಕಂಬ ಸೌದೋಗ್ತದೆ. ಈ ತರದೆಲ್ಲ ಇಂಡಿಯಾದಲ್ಲಿ ನೋಡಿದ್ರೆ ಇಂಡಿಯನ್ಸ್ ತುಂಬಾ ರಿಚ್ ಅಂತ ಅನ್ಸುತ್ತೆ ಆಕ್ಚುಲಿ. ಒಳಗ್ ಮಾತ್ರ ಅಲ್ದಲ್ಲೇ ಹೊರಗ್ ಬಂದ್ರೂ ಕೂಡ ಈ ತರ ಬ್ಯೂಟಿಫುಲ್ ಸೀನರಿ ಇದೆ. ಇದಿನ್ನು ಕಂಪ್ಲೀಟ್ ಆಗಿ ಫಿನಿಶ್ ಆಗಿಲ್ಲ, ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಈಗ್ಲೇ ಹಿಂಗಿದ್ರೆ ಇನ್ ಮುಂದೆ ಹೆಂಗಿರುತ್ತೋ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಈ ಪ್ಲೇಸ್ ನ ನೀವು ನೋಡ್ಬೇಕಂದ್ರೆ ಕಾರವಾರದಿಂದ ಗೋವಾ ಹೋಗ್ತಾ ನೀವು ಮಧ್ಯ ಸಿಗೋ ಕಾಂಕೋಣದಲ್ಲಿ ಈ ಪ್ಲೇಸ್ ಇದೆ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ರಿಯಲಿ ವರ್ತ್ ಇಟ್.